ನೌಕಾಪಡೆಯ ರಹಸ್ಯ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡಿದಂತಹ ಪ್ರಕರಣ. ಹಡಗುಗಳ ನಂಬರ್, ಗೌಪ್ಯ ಪಟ್ಟಿಯ ಮಾಹಿತಿಯನ್ನ ರವಾನಿಸ್ತಾ ಇದ್ದ ಆರೋಪದಲ್ಲಿ ಮತ್ತೋರ್ವ ಆರೋಪಿಯ ಬಂಧನ ಆಗಿದೆ. ಉಡುಪಿಯ ಮಲ್ಪೆ ಪೊಲೀಸರು ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ. ಪ್ರಕರಣ ಸಂಬಂಧ ಈಗಾಗಲೇ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಗುಜರಾತ್ ಮೂಲದ ಹಿರೇಂದ್ರ ಅನ್ನೋ ಮತ್ತೊಬ್ಬ ಆರೋಪಿಯ ಬಂಧನ ಆಗಿದೆ. ನವೆಂಬರ್ 21ರಂದು ರೋಹಿತ್ ಮತ್ತು ಸಂತ್ರಿ ಅನ್ನೋ ಇಬ್ಬರು ವ್ಯಕ್ತಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಹಿರೇಂದ್ರ ಹಣ ಪಡೆದು ರೋಹಿತ್ ಮತ್ತು ಸಂತ್ರಿಗೆ ಸಹಾಯ ಮಾಡ್ತಾ ಇದ್ದ. ಮಲ್ಪೆ ಪೊಲೀಸರು ಇದೀಗ ಮೂವರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತರ ವಿಚಾರಣೆ ನಡೆಸಿದಾಗ ಮತ್ತೋರ್ವನ ಮಾಹಿತಿಯ ಹಿನ್ನೆಲೆ ಬಂಧನ ಆಗಿದೆ. ಪ್ರಕರಣದಲ್ಲಿ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಭಾರತದ ನೌಕಾಪಡೆಯ ರಹಸ್ಯ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದ್ದಂತ ಪ್ರಕರಣದಲ್ಲಿ ಈ ಮೂವರು ಅರೆಸ್ಟ್ ಆಗಿರುವುದು. ಹಡಗುಗಳ ನಂಬರ್, ಗೌಪ್ಯ ಪಟ್ಟಿಯ ಮಾಹಿತಿಯನ್ನ ರವಾನಿಸ್ತಾ ಇದ್ದ ಆರೋಪದಲ್ಲಿ ಮತ್ತೋರ್ವ ಆರೋಪಿಯ ಬಂಧನ ಆಗಿದೆ. ಉಡುಪಿಯ ಮಲ್ಪೆ ಪೊಲೀಸರು ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ. ಪ್ರಕರಣ ಸಂಬಂಧ ಈಗಾಗಲೇ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಗುಜರಾತ್ ಮೂಲದ ಹಿರೇಂದ್ರ ಅನ್ನೋ ಮತ್ತೊಬ್ಬ ಆರೋಪಿಯ ಬಂಧನ ಆಗಿದೆ. ನವೆಂಬರ್ 21ರಂದು ರೋಹಿತ್ ಮತ್ತು ಸಂತ್ರಿ ಅನ್ನೋ ಇಬ್ಬರು ವ್ಯಕ್ತಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಹಿರೇಂದ್ರ ಹಣ ಪಡೆದು ರೋಹಿತ್ ಮತ್ತು ಸಂತ್ರಿಗೆ ಸಹಾಯ ಮಾಡ್ತಾ ಇದ್ದ. ಮಲ್ಪೆ ಪೊಲೀಸರು ಇದೀಗ ಮೂವರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತರ ವಿಚಾರಣೆ ನಡೆಸಿದಾಗ ಮತ್ತೋರ್ವನ ಮಾಹಿತಿಯ ಹಿನ್ನೆಲೆ ಬಂಧನ ಆಗಿದೆ. ಪ್ರಕರಣದಲ್ಲಿ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಭಾರತದ ನೌಕಾಪಡೆಯ ರಹಸ್ಯ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದ್ದಂತ ಪ್ರಕರಣದಲ್ಲಿ ಈ ಮೂವರು ಅರೆಸ್ಟ್ ಆಗಿರುವುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.